30,000 ಕೋಟಿ ಲಾಸ್ ಅಂದ್ರು. ರಿಪೋರ್ಟ್ ತೆಗೆದು ನೋಡಿ. ನಾನಿದ್ದಾಗ ಇಂಡಿಯನ್ ಏರ್ಲೈನ್ಸ್ 50 ಕೋಟಿ ರೂಪಾಯಿ ಲಾಭ ಮಾಡಿದ್ದೀನಿ. ಏರ್ ಇಂಡಿಯಾ 0% ಲಾಸ್ ಇತ್ತಂದೆ. ನಾನ್ ಮಾಡೋ ಕೆಲಸ ಇವ್ರಿಗೆ ಯಾಕೆ ಮಾಡಕ್ಕಾಗಿಲ್ಲ? ವೈ? ಇದ್ರ ಬಗ್ಗೆ ಸರ್ಕಾರದವರು ಅದನ್ನು ಮಾರೋಕ್ಕಿಂತ ಮುಂಚಿತವಾಗಿ ಲಾಸ್ ಯಾಕೆ ಆಗ್ತಾ ಇದೆ ಅದಕ್ಕೆ ವಿವರಣೆ ಇದುವರೆಗೂ ಕೊಡ್ಲಿಲ್ಲ. ನಾನು ಹೇಳಿದೆ ನನಗೆ ಬೇಡ. ಅನಿಲ್ ಬೈಜಲ್ PCCL MD ಇಂಡಿಯನ್ ಏರ್ಲೈನ್ಸ್ ಇದ್ರು, ಏರ್ ಇಂಡಿಯಾ ಇದ್ರು. ಅವ್ರಿಗೆ ಕೇಳಿ ಯಾಕೆ ಲಾಸ್ ಆಗ್ತಾ ಇದೆ, ಇದನ್ನ ನಾವು ಮಾರಬಹುದೇ ಮಾರಬಾರ್ದೆ? ಪ್ರತಿಯೊಂದು ರಾಷ್ಟ್ರಕ್ಕೆ ಅದರದ್ದೇ ಆದಂತ ತನ್ನ ಸ್ವಂತ ಏರ್ಲೈನ್ ಇದೆ. ಇವತ್ತು ನಾವು ದುರ್ದೈವ ಬೇರೆಯವ್ರ ಹತ್ರಕ್ಕೆ ಹೋಗಿ ನಾವು ಏರ್ಕ್ರಾಫ್ಟ್ ಅನ್ನ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದಿದ್ದೇವೆ. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ನಡೆದಾಗ ಪಹಲ್ಗಾಮಿನ ಹೋದಂತ ಟೂರಿಸ್ಟು ಶ್ರೀನಗರದಿಂದ ದಿಲ್ಲಿಗೆ ಬರಕ್ ಒಂದು ಟಿಕೆಟಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಏರ್ಲೈನ್ಸ್ನವರು ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ. ನಾನಾಗಿರ್ತಿದ್ರೆ ಕೂಡಲೇ ಆ ಏರ್ಲೈನ್ಸ್ ಮುಚ್ತಾ ಇದ್ದೆ. ಈಗ ಏರ್ಲೈನ್ಸ್ ಟಿಕೆಟ್ ಇಂದ ಏನಿಲ್ಲ, ಬೆಳಗ್ಗೆ ಒಂದು ರೇಟು, ಮಧ್ಯಾಹ್ನ ಒಂದು ರೇಟು, ಸಾಯಂಕಾಲ ಒಂದು ರೇಟು. ಈಗ ಒಂದು ದಿವಸ 3 ದಿವಸ ಹಿಂದೆ ಬುಕ್ ಮಾಡಿದ್ರೆ ಒಂದು ರೇಟು, 1 ತಿಂಗಳ ಹಿಂದೆ ಬುಕ್ ಮಾಡಿದ್ರೆ ಒಂದು ರೇಟು. ಇದು ಇಂಡಿಯನ್ ಏರ್ಲೈನ್ಸ್ ಟಿಕೆಟಿನ ಜೂಜಾಟ. ಪ್ರಯಾಣಿಕರ ಮೇಲೆ ಒಂದು ಟಿಕೆಟ್ ಒಂದೇ ರೇಟ್. 5,000 ರೂಪಾಯಿಗೂ ನೀವು ಕರ್ಕೊಂಡು ಹೋಗ್ತೀರಿ, ಇಮಿಡಿಯೇಟ್ ಕೌಂಟರ್ ಹೋಗಿ ಬುಕ್ ಮಾಡಿದ್ರೆ ಅದೇ ಟಿಕೆಟ್ 15,000 ಅಂತೀರಿ. ಯಾಕೆ ಇದು ಪ್ರಯಾಣಿಕರನ್ನ ಈ ತರ ಸುಲಿತಾ ಇದ್ದೀರಿ? ಯಾಕೆ ಇದ್ರ ಮೇಲೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ನಿಗಾ ವಹಿಸ್ತಾ ಇಲ್ಲ? ನಾನಿದ್ದಾಗ ಒಂದೇ ಟಿಕೆಟ್, ಒಂದೇ ದರ. ಆಮೇಲೆ ವಿದೇಶಕ್ಕೆ ಹೋಗೋರಿಗೆ 30 ಕಿಲೋ ಲಗೇಜು, ಡೊಮೆಸ್ಟಿಕ್ ಅಲ್ಲಿ 20 ಕಿಲೋ ಲಗೇಜು. ಇದೆಲ್ಲ ವ್ಯವಸ್ಥೆನ ಕುಲಿಗೆಟ್ಟು ಹೋಗಿದೆ. ಆದ್ರಿಂದ ಮೋದಿಯವರಿಗೆ ದಯವಿಟ್ಟು ನನ್ನ ಸಲಹೆ ತಗೊಳ್ಳದೇ ಇದ್ರು ನೀವು ಯಾರಿಗೆ ಲೆಫ್ಟಿನೆಂಟ್ ಗವರ್ನರ್ ಮಾಡಿದ್ರಲ್ಲ ಅನಿಲ್ ಬೈಜಲ್ PCCನ ಅವರಿಬ್ಬರನ್ನ ಕರೆದು ವಿಚಾರಣೆ ಮಾಡಿ ದಯವಿಟ್ಟು ಕೈ ಮುಗಿತೀನಿ. ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಎಷ್ಟೇ ಲಾಸ್ ಆಗಲಿ ನೀವು ವಾಪಸ್ ತಗೊಳ್ಳಿ. ನಮ್ಮ ದೇಶದ ಒಂದು ಡೊಮೆಸ್ಟಿಕ್ ಸೆಕ್ಟರ್, ಇಂಟರ್ನ್ಯಾಷನಲ್ ಸೆಕ್ಟರ್ ಅಲ್ಲಿ ಏರ್ ಇಂಡಿಯಾ ನಮ್ಮ ಲಘುನು, ನಮ್ಮ ಬಾವುಟ ಬೇರೆಯವರು ಹಾರಿಸಬಾರ್ದು, ನಾವೇ ಹಾರಿಸಬೇಕು. ಆ ಕೆಲಸ ಮಾಡಿ, ಇದೇ ನನ್ನ ವಿನಂತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.